ಸೊ ಈ 5 ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಲೈಫಲ್ಲಿ ಎವ್ರಿ ಡೇ ಒಂದು ದಿನನೂ ಮಿಸ್ ಆಗ್ದಂಗೆ ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಇಟ್ಸ್ ಮೀ ಸೀಮಾ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಬೆಳಗ್ಗೆ ಎದ್ದು ಮಾಡಬೇಕಾಗಿರೋ ಇದೇ 5 ಸಿಂಪಲ್ ಸ್ಟೆಪ್ ನಿಮ್ಮ ಹೋಲ್ ಡೇನ ಆ್ಯಕ್ಟಿವ್ ಆಗಿ ಇಟ್ಕೊಳುತ್ತೆ. ಸೊ ನಿಮಗೇನೇ ಸ್ಟ್ರೆಸ್ ಇದ್ದರೂ ಅಥವಾ ನಿಮಗೇನೇ ಲೈಕ್ ಮೈ ಕೈ ನೋವಿದ್ರು ಅಥವಾ ನಿಮಗೇನೇ ಫಿಸಿಕಲಿ ಮೆಂಟಲಿ ಯು ಆರ್ ನಾಟ್ ಓಕೆ, ಈ ಥರ ಎಲ್ಲ ಏನೇ ಫೀಲಿಂಗ್ ಇದ್ರೂ ನೀವು ಆರಾಮಾಗಿರ್ತೀರ. ಸೊ ಈ ಒಂದು 5 ಟಿಪ್ಸ್ನ ಎವ್ರಿ ಡೇ ಫಾಲೋ ಮಾಡಿ, ನಿಮಗೆ ಒಳ್ಳೆಯದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಸೂರ್ಯ ನೋಡೋದನ್ನ ಮಾಡಬೇಡಿ. ನೀವು ಯಾರು ಇನ್ನು ಇವತ್ತಿನ ದಿನ ಸೂರ್ಯ ನೋಡಿಲ್ಲ, ಬನ್ನಿ ನಾನು ತೋರಿಸ್ತೀನಿ. ನೋಡಿ ಏನು ಚೆನ್ನಾಗಿ ಬಂದಿದ್ದಾನೆ ಅಂತ. ಫಸ್ಟ್ ಪಾಯಿಂಟ್, ಎದ್ದಿದ ತಕ್ಷಣ ಬೆಡ್ನ ಕ್ಲೀನಾಗಿ ಇಟ್ಕೊಳ್ಳೋದು. ಅದು ಮೇನ್ ಫಸ್ಟ್ ಪಾಯಿಂಟ್. ಅಯ್ಯೋ ಇದು ನಾವೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನೋ, ಇದನ್ನು ಎಲ್ಲರೂ ಮಾಡಲ್ಲ. ಅಂದ್ಕೊತಿರೋ ನೀವು ಕೂಡ ಮಾಡಿರಲ್ಲ. ನಮ್ಮ ಅಮ್ಮ ಬಂದು ಮಾಡಲಿ, ನನ್ನ ಹೆಂಡತಿ ಬಂದು ಮಾಡ್ಕೊಳ್ಳಿ, ಅಯ್ಯೋ ನಾನು ಯಾಕೆ ಮಾಡಬೇಕು, ನಿಮ್ಮದನ್ನು ನೀವೇ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್, ಬೆಡ್ನ ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದು, ಬಿಸಿನೀರಿಗೆ ನೀವು ಅರಿಶಿನ ಮತ್ತು ಶುಂಠಿನ ಹಾಕ್ಕೊಂಡು ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಹಲ್ಲುಜ್ಜಕ್ಕಿಂತ ಮುಂಚೆ ಕುಡಿಬೇಕು. ಈಗ 3ನೇ ಸ್ಟೆಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಥರ್ಡ್ ಸ್ಟೆಪ್ ಮಾಡೋಣ, ಬನ್ನಿ. 3ನೇ ಸ್ಟೆಪ್ ಬಂದು ಕ್ಲೀನಿಂಗ್ ಯೋರ್ ರೂಮ್. ವಾಟರ್ ಎಲ್ಲ ಕುಡ್ದಾದ್ಮೇಲೆ ನೆಕ್ಸ್ಟು ನಿಮ್ಮ ರೂಮ್ಗಳನ್ನ, ನಿಮ್ಮ ಮನೆಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಈಗ ಫೋರ್ತ್ ಒಂದು ವಿಷಯ ಏನು ಅಂತಂದರೆ, ಈ ಒಂದು ಎಳೆ ಬಿಸಿಲಲ್ಲಿ ಲೈಕ್ ಒಂದು 7:30 ಟೈಮ್ ಇದೆ ಅಲ್ಲ, ಆ ಟೈಮಲ್ಲಿ ಹೊರಗಡೆ ಕೂತ್ಕೊಳ್ಳಿ. ಕಂಪ್ಲೀಟಾಗಿ ಗಾಳಿ ಬರ್ತಾ ಇರುತ್ತೆ, ಬಾಡಿಗೆಲ್ಲ ಗಾಳಿ ಟಚ್ ಆಗೋ ಫೀಲ್ ಇದೆ ಅಲ್ಲ, ಅದನ್ನು ಫೀಲ್ ಮಾಡಿ ಆ್ಯಂಡ್ ಆರಾಮ್ಸೆ ರಿಲೀಸ್ ಯುವರ್ ಸ್ಟ್ರೆಸ್ ಅಷ್ಟೇ. ನಿಮ್ಮ ತಲೆಯಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ
ನಿಮ್ಗೆ ಏನು ಸ್ಟ್ರೆಸ್ ಆಗ್ತಿದೆ ಅದನ್ನೆಲ್ಲ ರಿಲೀಸ್ ಮಾಡಿ. ಓಕೆ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ರಿಲೀಸ್ ಯುವರ್ ಸ್ಟ್ರೆಸ್. ಸೊ ಇದೆಲ್ಲ ಸಿಂಪಲ್ ಥಿಂಗ್. ನಾನು ಹೇಳ್ತಾ ಅಲ್ವಾ, ನಾನು ತುಂಬ ಡೀಪಾಗಿ ಏನೂ ಹೇಳೋಕೆ ಹೋಗ್ತಾಯಿಲ್ಲ, ಇದೆಲ್ಲ ಸಿಂಪಲ್ಲಾಗಿ ಮಾಡುವಂಥದ್ದು. ಸೊ ಇದನ್ನು ಒಂದು 10ರಿಂದ 15 ನಿಮಿಷ ಮಾಡಿ. ಈಗ ನಾವು ಫೈನಲ್ ಆಗಿ 5th ಸ್ಟೆಪ್ಪಿಗೆ ಬಂದಿದ್ದೀವಿ. ಅದೇನು ಅಂತಂದರೆ ಹೆಲ್ದಿ ಮೀಲ್. ಹೋಲ್ ಡೇ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಆ್ಯಂಡ್ ಫ್ರೆಶ್ನೆಸ್ ಆಗಿರಬೇಕು ಅಂದರೆ ಇದೆಲ್ಲದ್ರ ಜೊತೆಗೆ ನಿಮ್ಮ ಹೆಲ್ದಿ ಮೀಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೆಲ್ಲನೂ ಮಾಡಿ ಮನೆಯಲ್ಲಿ ಏನೋ ಮಾಡಿದರೆ ಆಯಿಲ್ ಐಟಮ್ ಅಥವಾ ಏನೋ ಒಂದು ಇಷ್ಟು ರೈಸ್ ತಿನ್ಬಿಡೋದು. ಆಯಿಲ್ ಫುಡ್ಡು ಮಾರ್ನಿಂಗ್ ಟೈಮ್ ಅವಾಯ್ಡ್ ಮಾಡಿ, ತುಂಬಾ ಅವಾಯ್ಡ್ ಮಾಡಿ. ಸೊ ಇವಾಗ ನಾನು ಪ್ರಿಪೇರ್ ಮಾಡ್ಕೋತಾ ಇರೋದು ಓಟ್ ಮೀಲ್. ಸೊ ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಮಾರ್ನಿಂಗ್ ಫುಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಡೇ ಸ್ಟಾರ್ಟ್ ಆಗಬೇಕು ಅಂತಂದರೆ ಹೀಗೆ ಸ್ಟಾರ್ಟ್ ಆಗಬೇಕು ಅಂತಿರುತ್ತೆ, ಅದನ್ನು ಹಾಗಾಗಿ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಆಲ್ರೆಡಿ ಓಟ್ ಮೀಲ್ ಹೇಗೆ ರೆಡಿ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇವಾಗಲೂ ತೋರಿಸ್ತೀನಿ. ಇದು ನಾನು ಯೂಸ್ ಮಾಡ್ತಾರೋ ಅಂತ 2 elements ಅವರ ಓಟ್ಸ್, ರೋಲ್ಡ್ ಓಟ್ಸ್ ಎಲ್ಲಾನು 2 ಟೀಸ್ಪೂನ್ ಅಷ್ಟೇ ಹಾಕೋದು. ಯೋಗ ಬಾರ್ ಅವರ ಡಾರ್ಕ್ ಚಾಕ್ಲೇಟ್, ಇದು 1 ಸ್ಪೂನ್ ಹಾಕೋದು. ಸೊ ಇದೆಲ್ಲ 2 ಸ್ಪೂನ್ ಹಾಕಿದ್ವಿ. ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ಈ 2 ಪೀನಟ್ ಬಟರ್ ಹಾಕಿದ್ದೀನಿ. ಇದ್ರ ಮೇಲೆ ನಾವು ಫೈನಲ್ ಆಗಿ ಚಿಯಾ ಸೀಡ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ಹಾಕೋಣ. ಫೈನಲ್ ಆಗಿ ನಮ್ಮ ಓಟ್ ಮೀಲ್ ಕೂಡ ರೆಡಿ ಆಗಿದೆ. ಇವತ್ತು ನಾನು ನಿಮಗೆ 5 ಸ್ಟೆಪ್ಸ್ನ ಹೇಳ್ಕೊಟ್ಟಿದ್ದೀನಿ. ಆ 5 ಸ್ಟೆಪ್ಪಲ್ಲಿ ಫಸ್ಟ್ ಒನ್ ಬಂದು ಬೆಡ್ ರೆಡಿ ಮಾಡೋದು, ಸೆಕೆಂಡ್ ಒನ್ ಬಂದು ಹಾಟ್ ವಾಟರ್ ಕುಡಿಯೋದು, ಥರ್ಡ್ ಒನ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು, ಫೋರ್ತ್ ಒನ್ ಬಂದು ಸೂರ್ಯನ ಹತ್ರ ಹೋಗಿ ನಿಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳೋದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ 5th ಒನ್ ಬಂದು ಹೆಲ್ದಿ ಮೀಲ್, ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಈ 5 ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಲೈಫಲ್ಲಿ ಎವ್ರಿ ಡೇ ಒಂದು ದಿನನೂ ಮಿಸ್ ಆಗ್ದಂಗೆ ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ನಾ ಹೇಳ್ತಾ ಇದ್ದೀನಿ, ಇದನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಇದು ಎಷ್ಟೋ ಜನದ್ದು ಆಲ್ರೆಡಿ ಲೈಫ್ ಸ್ಟೈಲ್ ಆಗಿರುತ್ತೆ, ಇನ್ನು ಎಷ್ಟೋ ಜನದ್ದು ಕನಸಾಗಿರುತ್ತೆ ಟೈಮ್ ಇಲ್ಲ ಅನ್ನೋಕ್ಕೆ, ಇನ್ನು ಎಷ್ಟೋ ಜನದ್ದು ಬೆಡ್ ಮೇಲೆ ಮಲ್ಕೊಂಡು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಟ್ಸ್ ಅ ವೆರಿ ಸಿಂಪಲ್. ನಾನು ನಿಮಗೆ ತೋರಿಸ್ತಾ ಇರೋದು ಬೇಸಿಕ್ ಅಷ್ಟು ಬೇಸಿಕ್ ಇದು. ಇದನ್ನ ಎಲ್ಲರ ಮನೇಲೂ ಕೆಲಸ ಅಂತ ಮಾಡ್ತಾ ಇರ್ತಾರೆ. ಬಟ್ ಇದನ್ನ ನನ್ನ ಮೈಂಡ್ ರಿಫ್ರೆಶ್ ಆಗಬೇಕು ಅಂತಂದ್ರೆ, ನನ್ನ ಮನಸ್ಸಲ್ಲಿರೋ ಭಾರ ಹೋಗ್ಬೇಕು ಅಂತಂದ್ರೆ, ನನಗಿರೋ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು. ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಂಡ್ರೆ ನನಗೆ ಯಾವುದೇ ಯೋಚನೆ ಬರಲ್ಲ. ಲೈಕ್ ಯಾವ ಯೋಚನೆನ ನಿಮ್ಗೆ ಗೊತ್ತಿರುತ್ತೆ, ವರ್ಕ್ ಸ್ಟ್ರೆಸ್ ಆಗಿರಲಿ, ಅಥವಾ ನಮ್ಗೆ ಯಾರೋ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಸ್ಟ್ರೆಸ್ ಆಗಿರಲಿ, ಅಥವಾ ನಾವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋ ಸ್ಟ್ರೆಸ್ ಆಗಿರಲಿ, ಅಥವಾ ಏನೋ ಒಂದು ನೀವು ಅನ್ಕೊಂಡಂಗೆ ಯಾವುದು ನಡೀತಿಲ್ಲ ಅನ್ನೋ ಒಂದು ಯೋಚನೆ ಅಥವಾ ಒಂದು ಪೇಯ್ನ್ ನಿಮ್ಗೆ ಏನು ಡೈಲಿ ಇದೆ, ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಬ್ಯುಸಿ ಆಗಿರಿ. ಮಾರ್ನಿಂಗು ನೀವು ಇಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಂಡಾಗ ನಿಮ್ಮ ಲೈಫ್ ಇನ್ನೂ ಪೀಸ್ಫುಲ್ ಆಗಿ ಹೋಗುತ್ತೆ. ಪೀಸ್ಫುಲ್ ಅಂತಂದರೆ ನಾನು ಹೇಳ್ತಾ ಇಲ್ವಾ, ನೀವು ಅದನ್ನು ಫೀಲ್ ಮಾಡಬೇಕು ಅಂದರೆ ಇವನ್ನೆಲ್ಲ ನೀವು ಮಾಡಲೇಬೇಕು. ಆ್ಯಂಡ್ ಮೇನ್ ಥಿಂಗ್, ಬೆಳಿಗ್ಗೆ ಎದ್ದಾಗ ಆ ಸೂರ್ಯನ ಕಿರಣಗಳು ಬೀಳುತ್ತಲ್ಲ, ಅಲ್ಲೋಗಿ ಕೂತ್ಕೊಂಡು ನಿಮ್ಮ ಸ್ಟ್ರೆಸ್ ಏನೇ ಇದ್ರೂ ಬ್ರೀತ್ ಇನ್ ಬ್ರೀತ್ ಔಟಲ್ಲೇ ಮುಗಿಸ್ಬಿಡಿ. ನಿಮ್ಮ ಸ್ಟ್ರೆಸ್ ಎಷ್ಟು ಹಿಂಗನ್ನೋಷ್ಟು ಕ್ಲಿಯರ್ ಆಗುತ್ತೆ. ಬಟ್ ಬ್ರೀತ್ ಇನ್ ಬ್ರೀತ್ ಔಟಲ್ಲಿ ಮುಗಿಸ್ಬಿಟ್ಟು ನಿಮ್ಮ ಮೈಂಡಲ್ಲಿ ಅದನ್ನ ಹಂಗೆ ಇಟ್ಕೊಂಡಿದ್ರೆ ಇಟ್ ಡಸಂಟ್ ವರ್ಕ್. ನೀವು ಅದನ್ನು ನಂಬಬೇಕು. ಅಫ್ಕೋರ್ಸ್
ನಾನು ಅನ್ಕೊಂಡಿದ್ದು ಒಂದಲ್ಲ ಒಂದಿನ ನಡೆಯುತ್ತೆ. ಸೊ ಅಲ್ಲಿವರೆಗೂ ಆರಾಮಾಗಿರೋಣ, ತುಂಬ ಸ್ಟ್ರೆಸ್ ತಗೊಳ್ಳೋದು ಬೇಡ ಅನ್ನೋ ಒಂದೇ ಒಂದು ಥಾಟ್ ಇಟ್ಕೊಂಡು ನೀವು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ನಾ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಾಗೋ ಚೇಂಜಸ್ನ ನೀವೇ ನೋಡ್ತೀರ. ಅಫ್ಕೋರ್ಸ್ ನಾನಿದ್ದೀನಿ ಎಷ್ಟೋ ವರ್ಷದಿಂದ ಮಾಡ್ತಿದ್ದೀನಿ. ಸೊ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ರೀಲ್ಸಲ್ಲೆಲ್ಲ ಆಲ್ಮೋಸ್ಟ್ ಮೆನ್ಷನ್ ಮಾಡ್ತಿರ್ತೀನಿ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ. ಬಿಕಾಸ್ ನನ್ನ ಲೈಫಲ್ಲಿ ನನ್ನಷ್ಟು ನೆಮ್ಮದಿಯಾಗಿರೋರು ಇನ್ಯಾರೂ ಇಲ್ವೇನೋ ಅನ್ನೋ ಫೀಲ್ ನನಗೆ ಯಾವಾಗಲೂ ಬರ್ತಾ ಇರುತ್ತೆ. ಬಿಕಾಸ್ ನನಗೆ ಯಾವುದೇ ಸ್ಟ್ರೆಸ್ ಇಲ್ಲ, ಯಾವುದೇ ಬೇಜಾರಿಲ್ಲ, ನಾನು ಕೆಲಸದಲ್ಲೂ ಹ್ಯಾಪಿ ಆಗಿದ್ದೀನಿ, ನನ್ನ ಲೈಫಲ್ಲೂ ಹ್ಯಾಪಿ ಆಗಿದ್ದೀನಿ, ನಾನು ಒಬ್ಳೇದು ನಾನು ಖುಷಿಯಾಗಿರ್ತೀನಿ. ನನಗೇನು ಬೇಕು ನಾನು ಅಂದ್ಕೊಂಡಿದ ತಕ್ಷಣ ನನಗೆಲ್ಲ ಫಟ 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 ಅಂತ ಸಿಗುತ್ತೆ. ತುಂಬ ದೊಡ್ಡದು ಸಿಗೋಕ್ಕೆ ಲೇಟ್ ಆಗಿರ್ಬೋದು, ಬಟ್ ನಾನು ಖುಷಿಯಾಗಿರೋಕ್ಕೆ ಏನೇನು ಬೇಕು ಅದು ನನಗೆ ಸಿಗುತ್ತೆ. ನನಗೆ ಈ ಮೂಮೆಂಟಿಗೆ ಇದು ಬೇಕು, ನನಗೆ ಸಿಗುತ್ತೆ. ಸ್ವಲ್ಪ ತಡ ಆಗ್ಬೋದು, ಬಟ್ ಸಿಗುತ್ತೆ. ಯಾಕಂದ್ರೆ ನಾನು ಅದ್ರ ಮೇಲೆ ನಂಬ್ತೀನಿ. ಅದಕ್ಕೋಸ್ಕರ ನಂಬಿಕೆ ತುಂಬ ಇಂಪಾರ್ಟೆಂಟ್. ಆ ನಂಬಿಕೆ ಇಟ್ಟು ಸುಮ್ಮನೆ ಕೂತ್ಕೋಬಾರ್ದು. ಅದಕ್ಕೇನು ಪ್ರಯತ್ನ ಹಾಕಬೇಕು ಆ ಪ್ರಯತ್ನ ನೀವು ಹಾಕಿ ಅಷ್ಟೆ. ತುಂಬ ಉದ್ದ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ, ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ತುಂಬ ಮೋಟಿವೇಟೆಡ್ ಆಗಿರುತ್ತೆ. ಈ 5 ಸ್ಟೆಪ್ನ ನೀವು ಫಾಲೋ ಮಾಡಿ. ಐ ಹೋಪ್ ನಿಮಗೆ ಲೈಫ್ ಬ್ಯೂಟಿಫುಲ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಯಾರು ಮಾಡ್ತಾ ಇದ್ದೀರಾ, ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಡೂ ಫಾಲೋ ಹಿಯರ್. ಇಲ್ಲಿ ಬಂದು ಫೇಸ್ಬುಕ್ಕಲ್ಲಿ ನಿಮಗೆ ರಿಯಲ್ ಮೀ, ಲೈಕ್ ಹೇಗೆ ಯೂಟ್ಯೂಬಲ್ಲಿ ನೀವು ನಾನು ನೋಡ್ತಾ ಇದ್ದೀರೋ ಅದರಲ್ಲಿ ನೀವು ತುಂಬ ಲಾಂಗ್ ಫಾರ್ಮೆಟಲ್ಲಿ ನೋಡೋಕ್ಕಾಗದಿರ್ಬೋದು, ಬಟ್ ಶಾರ್ಟ್ ಫಾರ್ಮೆಟಲ್ಲಿ ನನ್ನನ್ನು ನೀವು ರಿಯಲ್ ಆಗಿ ನೋಡ್ತೀರಾ. ಲೈಕ್ ನಾನು ಮಾತಾಡೋದಾಗಿರಲಿ, ನಾನು ಮಾತಾಡೋ ಟಾಪಿಕ್ಸ್ ಆಗಿರಲಿ, ಅಥವಾ ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅನ್ನೋದಾಗಿರಲಿ, ಆ್ಯಂಡ್ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅನ್ನೋದಾಗಿರಲಿ, ಇದೆಲ್ಲ ನಿಮಗೆ ನನ್ನ ಈ ಫೇಸ್ಬುಕ್ ಪೇಜಲ್ಲಿ ಸಿಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಈಗೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ಸಿಗುತ್ತೆ. ಆ್ಯಂಡ್ ಐ ಹೋಪ್ ಈ 5 ಸ್ಟೆಪ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋತೀರಾ ಅಂತ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ